ನೋಡಿ, ನೀವು ಒಂದು ಬಿಸ್ನೆಸ್ ಪರ್ಸನ್ ಆಗಿ ನಿಮಗೆ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಯಾವುದು ಅಂದ್ರೆ ದಟ್ ಈಸ್ ರಿಸ್ಕ್ ಟಾಲರೆನ್ಸ್ ಅಥವಾ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಾನೆ ಹೇಳ್ಬೋದು. ಸುಮಾರು ಜನ ಹೇಳ್ತಾರೆ ನೀವು ಹಾರ್ಡ್ ವರ್ಕಿಂಗ್ ಇರಬೇಕು, ಡಿಸಿಪ್ಲಿನ್ ಆಗಿರಬೇಕು, ತಾವೆಲ್ಲ ಎಂಪ್ಲಾಯ್ಸಿಗೆ. ಸೊ ಮೇಜರ್ಲಿ ನೀವು ಬಿಸ್ನೆಸ್ ಪರ್ಸನ್ ಆಗಿ ನಿಮ್ ರಿಸ್ಕ್ ಟಾಲರೆನ್ಸ್ ಜಾಸ್ತಿ ಇರಬೇಕು. ನಿಮಗೆ ರಿಸ್ಕ್ ತಗೊಳಕ್ ಮೀಟರ್ ಇರಬೇಕಷ್ಟೇ. ಸೊ ಅದಕ್ಕೊಂದು ಸಿಂಪಲ್ ಹ್ಯಾಕ್ ಹೇಳ್ತೀನಿ ನೋಡಿ. ನಿಮ್ಮ ಹತ್ರ ಯಾವುದೇ ಒಂದು ಆಪರ್ಚುನಿಟಿ ಬಂತು, ಅದು ನಿಮಗೆ ಪದೇ ಪದೇ ಯೋಚನೆ ಬರ್ತಾ ಇದೆ ಆ ಆಪರ್ಚುನಿಟಿ ಬಗ್ಗೆ ಅಂದ್ರೆ ಅದರ ಅಪ್ ಸೈಡ್ ಮತ್ತೆ ಡೌನ್ ಸೈಡ್ ಕ್ಯಾಲ್ಕುಲೇಟ್ ಮಾಡಿ. ಅದ್ರ ಮಾಡೋದ್ರಿಂದ ನನಗೆ ಮ್ಯಾಕ್ಸಿಮಮ್ ಒಳ್ಳೆ ಏನ್ ರಿಸಲ್ಟ್ ಬರ್ಬೋದು ಅಥವಾ ಮ್ಯಾಕ್ಸಿಮಮ್ ಏನ್ ಕೆಟ್ಟ ರಿಸಲ್ಟ್ ಬರ್ಬೋದು ಅದನ್ನ ಮತ್ತೆ ಕರೆಕ್ಟ್ ಆಗಿ ಅನಲೈಸ್ ಮಾಡಬೇಕು. ಒಂದು ಪೇಪರ್ ಪೆನ್ ಇಟ್ಕೊಂಡು ಕರೆಕ್ಟ್ ಆಗಿ ಅನಲೈಸ್ ಮಾಡ್ಕೊಬೇಕು. ಸೊ ಅದನ್ನ ಮತ್ತೆ ಯಾರ ಹತ್ರ ಅಡ್ವೈಸು ಕೇಳಂಗಿಲ್ಲ, ಯಾಕಂದ್ರೆ ಬಿಸ್ನೆಸ್ ಪರ್ಸನ್ ಆಗಿ ಮೇನ್ ಅದೇ ಸ್ಕಿಲ್ಸ್ ನಿಮ್ಮ ಹತ್ರ ಇರೋದು. ಅದನ್ನೇ ನೀವು ಬೇರೆ ಹತ್ರ ಅಡ್ವೈಸ್ ತಗೊಂತಿದ್ದೀರಾ ಅಂದ್ರೆ ಯು ಕ್ಯಾನ್ ನೆವರ್ ಬಿ ಅ ಬಿಸ್ನೆಸ್ ಪರ್ಸನ್, ರೈಟ್? ಸೊ ಹಾಗಾಗಿ ಅದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ದು ಡೌನ್ ಸೈಡ್ ಏನಿದೆ, ನಿಮ್ದು ಮ್ಯಾಕ್ಸಿಮಮ್ ಕೆಟ್ಟ ರಿಸಲ್ಟ್ ಬಂದ್ರು ನೀವು ಸರ್ವೈವ್ ಆಗಕ್ಕಾಗತ್ತೋ ಇಲ್ವೋ ಅದನ್ನ ಕ್ಯಾಲ್ಕುಲೇಟ್ ಮಾಡಿ. ಆಮೇಲೆ ನಿಮ್ದು ಅಪ್ ಸೈಡ್ ಜಾಸ್ತಿ ಇದೆ ಆ ಆಪರ್ಚುನಿಟಿ ತಗೊಳೋದ್ರಿಂದ ಅಂದ್ರೆ ಶುಡ್ ಅಬ್ಸಲ್ಯೂಟ್ಲಿ ಗೋ ಫಾರ್ ಇಟ್. ಹಾಗೆ ನೀವು ಅಪ್ ಸೈಡ್ ಡೌನ್ ಸೈಡ್ ಕ್ಯಾಲ್ಕುಲೇಟ್ ಮಾಡ್ತಾ ಟೈಮ್ನು ಒಂದು ವೇರಿಯಂಟ್ ತರ ಇಟ್ಕೊಳ್ಳಿ. ಯಾಕಂದ್ರೆ ಸುಮಾರು ಜನ ಬರೀ ಕ್ಯಾಪಿಟಲ್ ತಗೊಂತಾರೆ, ಅವ್ರ ಪ್ರಕಾರ ಬರೀ ಕ್ಯಾಪಿಟಲ್ನೇ ನಾನು ರಿಸ್ಕ್ ಅಲ್ಲಿ ಹಾಕ್ತೀನಿ ಅಂತ. ಹಂಗಲ್ಲ, ನಿಮ್ದು ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಹತ್ರ ಎಲ್ಲದೂ ಬಂದು ನಿಮ್ಮ ಹತ್ರ ಟೈಮೇ ಇಲ್ಲ ಅಂದ್ರೆ ಅದನ್ನ ಯುಟಿಲೈಸ್ ಮಾಡಕ್ಕೆ ಏನು ಯೂಸ್ ಇಲ್ಲ. ಸೊ ಹಾಗಾಗಿ ಟೈಮ್ ಇಸ್ ಆಲ್ಸೋ ಅನ್ ಅಸೆಟ್. ಯು ಕ್ಯಾನ್ ಟ್ರೇಡ್ ಮನಿ ಫಾರ್ ಟೈಮ್, ಬಟ್ ಯು ಶುಡ್ ನೆವರ್ ಟ್ರೇಡ್ ಟೈಮ್ ಫಾರ್ ಮನಿ. ನೀವು ಸಾಮಾನ್ಯ ಮಿಲಿಯನರ್ಸ್ ನೋಡ್ಬೋದು, ಏನ್ 50-60 ಇಯರ್ಸ್ ಆಗಿರ್ತಾರೆ. ಅವ್ರ ಹತ್ರ ಇರೋ ಎಲ್ಲ ನೆಟ್ವರ್ಕ್ ಅಸೆಟ್ ಕೊಡಕ್ ರೆಡಿ ಇರ್ತಾರೆ, ಅವರೊಂದು 20 ವರ್ಷ ಯಂಗರ್ ಆಗಕ್ಕೆ. ಬಟ್ ಆ ಆಪರ್ಚುನಿಟಿ ಇಲ್ಲ ಆಸ್ ಆಫ್ ನೌ. ಬಟ್ ಎನಿ ಹೌ ನೀವು ಆಸ್ ಎ ಬಿಸ್ನೆಸ್ ಪರ್ಸನ್ ನಿಮ್ದು ರಿಸ್ಕ್ ಟಾಲರೆನ್ಸ್ ಇಂಪ್ರೂವ್ ಮಾಡ್ಕೊಬೇಕು ಅಂದ್ರೆ ಜಸ್ಟ್ ಕ್ಯಾಲ್ಕುಲೇಟ್ ದ ಅಪ್ ಸೈಡ್ ಅಂಡ್ ಡೌನ್ ಸೈಡ್.